ಇಂದಿನ ವಿಷಯ ದ ಲಾಂಗ್ ವಾಕ್. ತೇಜಸ್ವಿಯವರ ಕನ್ನಡ ಅನುವಾದಿತ ಮಹಾಪಲಾಯನ. ನೈಜ ಸಂಗತಿಯೇ ಅಥವಾ ಕಟ್ಟುಕತೆಯೇ? ಪೂರ್ಣಚಂದ್ರಸ್ವಿಯವರ ದಿ ಲಾಂಗ್ ವಾಕ್ ಹೆಸರಿನ ಪುಸ್ತಕದಲ್ಲಿರುವ ನೈಜ ಸಂಗತಿಗಳನ್ನು ಆಧರಿಸಿ ಬರೆದ ಮಹಾಪಲಾಯನ ಕನ್ನಡದಲ್ಲಿ ಸಾಕಷ್ಟು ಜನಪ್ರಿಯ ಕೃತಿ. ಪೂರ್ಣಚಂದ್ರ ತೇಜಸ್ವಿಯವರು ಈ ಘಟನೆಯಲ್ಲಿ ಕಾಣಿಸಿರುವ ಎಲ್ಲ ವ್ಯಕ್ತಿಗಳು ಮತ್ತು ಸಂಗತಿಗಳು ನಿಜವೆಂದು ಪರಿಗಣಿಸಿದ್ದಾರೆ. ಆದರೆ ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ, ಆಧಾರಗಳು ಇಲ್ಲವೆಂದು ಮುಂದುವರೆದ ಸಂಶೋಧನೆಗಳಿಂದ ತಿಳಿದು ಬರುತ್ತದೆ. ಅದರ ವಿವರಗಳನ್ನ ನಾವೀಗ ನೋಡೋಣ. ದಿ ಲಾಂಗ್ ವಾಕ್ ಪುಸ್ತಕ 1956ರಲ್ಲಿ ಪ್ರಕಟವಾಯಿತು. ಸ್ಲಾವೊಮಿರ್ ರಾಬಿಚ್ ಈ ಪುಸ್ತಕದ ನಾಯಕ. 1940ರಲ್ಲಿ ಸೋವಿಯತ್ ರಷ್ಯಾದ ನಿರ್ಜನ ಸೈಬೀರಿಯಾದ ಅತ್ಯಂತ ದುರ್ಗಮ ಹಿಮ ಪ್ರದೇಶದಲ್ಲಿದ್ದ ಗುಲಾಗ್ನಲ್ಲಿ ನೂರಾರು ಖೈದಿಗಳ ಜೊತೆಗೆ ಸ್ಲಾವೊಮಿರ್ ರಾಬಿಚ್ ಅಭೇದ್ಯ ಎನಿಸಿದ್ದ ಸೆರೆಮನೆಯಲ್ಲಿ ಬಂದಿಯಾಗಿದ್ದನು. ಇವರು ಸೇನೆ ಬೇಹುಗಾರರ ಕಣ್ಣು ತಪ್ಪಿಸಿ ರಷ್ಯಾವನ್ನು ದಾಟಿ ಮಂಗೋಲಿಯಾವನ್ನು ಹಾದು ಗೋಬಿ ಮರುಭೂಮಿಯನ್ನು ಕಡು ಕಷ್ಟದಿಂದ ದಾಟಿ ಟಿಬೆಟ್ನ ಕಾಡು ಹಿಮ ಕವಿದ ಪರ್ವತಗಳ ಶ್ರೇಣಿಗಳನ್ನು ಹತ್ತಿ ಇಳಿದು ಕೊನೆಗೆ ಭಾರತದ ಕಲ್ಕತ್ತಕ್ಕೆ ಬಂದ ಸಾಹಸಪೂರ್ಣ ಘಟನೆ ದಿ ಲಾಂಗ್ ವಾಕ್ ಪುಸ್ತಕದಲ್ಲಿ ಅತ್ಯಂತ ರೋಮಾಂಚನಕಾರಿಯಾಗಿ ದಾಖಲಿಸಲ್ಪಟ್ಟಿದೆ. ದಿ ರೀಡರ್ಸ್ ಬುಕ್ ಕ್ಲಬ್ ಆವೃತ್ತಿ 1958 ಮತ್ತು ಲಾಂಗ್ ಮನ್ಸ್ ಮತ್ತು ಗ್ರೀನ್ ಪ್ರಕಾಶಕರು ತಮ್ಮ ಹೆರಿಟೇಜ್ ಆಫ್ ಲಿಟರೇಚರ್ ಸರಣಿಯಲ್ಲಿ ಈ ಪುಸ್ತಕದ ಸಂಕ್ಷಿಪ್ತ ಆವೃತ್ತಿಯನ್ನು ಹೊರತಂದರು. ಇದರಿಂದ ಈ ಪುಸ್ತಕದ ಜನಪ್ರಿಯತೆ ಹೆಚ್ಚಿತು. 1980ರಲ್ಲಿ ಹೊರಬಂದ ಇನ್ನೊಂದು ಸಂಕ್ಷಿಪ್ತ ಆವೃತ್ತಿ ಕೂಡ ಜನಪ್ರಿಯವಾಯಿತು. ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಕನ್ನಡ ಅವತರಣಿಕೆಗೆ ಇದನ್ನು ಅನುಸರಿಸಿದ್ದಾರೆ. ದಿ ಲಾಂಗ್ ವಾಕ್ ಪುಸ್ತಕದ ವಿವರಗಳ ಪ್ರಕಾರ ಸ್ಲಾವೊಮಿರ್ ರಾಬಿಚ್ ಅವರನ್ನು ಸಾವಿರಾರು ಇತರ ಜನರ ಜೊತೆಗೆ ಇಕ್ಸ್ಕುಟ್ಗೆ ಸಾಗಿಸಲಾಯಿತು. ಅಲ್ಲಿಂದ ಆರ್ಕ್ಟಿಕ್ ವೃತ್ತದಿಂದ ದಕ್ಷಿಣಕ್ಕೆ 650 ಕಿಲೋಮೀಟರ್ ದೂರದಲ್ಲಿರುವ ಗುಲಾಗ್ ಶಿಬಿರಕ್ಕೆ ನಡೆಸಿ ಕರೆದೊಯ್ಯಲಾಯಿತು. ಶಿಬಿರದಲ್ಲಿ ಸ್ಲಾವೊಮಿರ್ ರಾಬಿಚ್ ಕೈದಿಗಳ ಬ್ಯಾರಕ್ಗಳ ನಿರ್ಮಾಣ, ಸೋವಿಯತ್ ಸೈನ್ಯಕ್ಕಾಗಿ ಸೈಟ್ಗಳ ತಯಾರಿಕೆ ಮತ್ತು ಶಿಬಿರದ ಕಮಾಂಡೆಂಟ್ನ ರೇಡಿಯೋದ ದುರಸ್ತಿ ಮತ್ತು ಕಾರ್ಯಾಚರಣೆ ಕೆಲಸಗಳು ಸೇರಿದವು. ಗುಲಾಗ್ ಶಿಬಿರದಿಂದ ತಪ್ಪಿಸಿಕೊಂಡ ಗುಂಪಿನಲ್ಲಿ 3 ಪೊಲೀಸ್ ಸೈನಿಕರು, ಲ್ಯಾಟಿನ್ ಭೂಮಾಲಿಕ, ಲಿಥುವೇನಿಯನ್ ವಾಸ್ತುಶಿಲ್ಪಿ ಮತ್ತು ಮಿಸ್ಟರ್ ಸ್ಮಿತ್ ಹೆಸರಿನ ಅಮೆರಿಕದ ಸಿವಿಲ್ ಎಂಜಿನಿಯರ್ ಇದ್ದರು. ನಂತರ ಅವರೊಂದಿಗೆ 17 ವರ್ಷದ ಪೋಲಿಷ್ ಹುಡುಗಿ ಕ್ರಿಸ್ಟಿನಾ ಸೇರಿಕೊಂಡಿದ್ದಳು. ಇವರಲ್ಲಿ 2 ಗೋಬಿಯಲ್ಲಿ, 2 ಹಿಮಾಲಯದಲ್ಲಿ ಸತ್ತರು. ಉಳಿದ 3 ಜನರ ತಂಡವು ಹಿಮಾಲಯದಲ್ಲಿ ಒಂದು ಜೋಡಿ ಯತಿಜೀವಿಗಳನ್ನು ಸಹ ಕಂಡಿದ್ದರು. ಬಿಬಿಸಿ ವಾಹಿನಿಯ ಹಗ್ಸ್ ಲೆವಿನ್ಸನ್ಸ್ 2006ರಲ್ಲಿ ಈ ಅದ್ಭುತ ನೈಜ ಘಟನೆಯನ್ನು ಕುರಿತಾಗಿ ಒಂದು ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿ ಪ್ರಸಾರ ಮಾಡಿ ಸ್ಲಾವೊಮಿರ್ ರಾಬಿಚ್ನ ಅದ್ಭುತ ಸಾಹಸವನ್ನು ಜಗತ್ತಿಗೆ ಪರಿಚಯಿಸಿದ್ದರು. ಇದಾದ ಕೆಲವು ದಿನಗಳ ನಂತರ ಆತನಿಗೆ ಒಂದು ಅನಾಮಧೇಯ ಪತ್ರ ಬಂದಿತು. ಅದರಲ್ಲಿ ಕಾರ್ಲ್ ವಾಲ್ನ ಕ್ಯಾಂಬೋರ್ನ್ನಲ್ಲಿದ್ದ ವಿಟೋಲ್ಡ್ ಗ್ಲಿನ್ಸಿಯಾ ಎನ್ನುವ ವ್ಯಕ್ತಿಯನ್ನು ಸಂಪರ್ಕಿಸಲು ಸೂಚಿಸಲಾಗಿದ್ದಿತು. ವಿಟೋಲ್ಡ್ ಗ್ಲಿನ್ಸಿ ಸೈಬೀರಿಯಾದಿಂದ ಭಾರತಕ್ಕೆ ನಡೆದು ಬಂದ ವ್ಯಕ್ತಿ ತಾನೆಂದು, ತನ್ನ ಜೀವನದ ಘಟೆಯನ್ನು ಕದ್ದು ಸ್ಲಾವೊಮಿರ್ ರಾಬಿಚ್ ಅದು ತನ್ನದೇ ಎನ್ನುವಂತೆ ದಿ ಲಾಂಗ್ ವಾಕ್ ಪುಸ್ತಕದಲ್ಲಿ ನಿರೂಪಿಸಿದ್ದಾನೆಂದು ಆರೋಪಿಸಿದನು. ಗೋಬಿ ಮರುಭೂಮಿಯಲ್ಲಿ ಸತ್ತ ಪೋಲಿಷ್ ಹುಡುಗಿ ಮತ್ತು ತನ್ನೊಂದಿಗೆ ಸೆರೆಯಿಂದ ತಪ್ಪಿಸಿಕೊಂಡಿದ್ದ ಅಮೆರಿಕದ ಸಿವಿಲ್ ಇಂಜಿನಿಯರ್ ಮಾತ್ರ ತನ್ನೊಂದಿಗೆ ಇದ್ದರೆಂದು ವಿಟೋಲ್ಡ್ ಗ್ಲಿನ್ಸಿ ತಿಳಿಸಿದನು. ಇದರಿಂದ ದಿ ಲಾಂಗ್ ವಾಕ್ ಘಟನೆಯ ನೈಜ ನಾಯಕ ವಿಟೋಲ್ಡ್ ಗ್ಲಿನ್ಸಿ ಆಗಿದ್ದು, ಸ್ಲಾವೊಮಿರ್ ರಾಬಿಚ್ ಆ ಘಟನೆಯನ್ನು ಕದ್ದು ತನ್ನದೆನ್ನುವಂತೆ ಬಿಂಬಿಸಿಕೊಂಡಿದ್ದನೆಂದು ತಿಳಿದು ಬಂದಿತು. ವಿಟೋಲ್ಡ್ ಗ್ಲಿನ್ಸಿಯ ಪ್ರಕಾರ ಲಂಡನ್ನಲ್ಲಿ ತಾನಿರುವಾಗ ಒಬ್ಬ ಪೊಲೀಷ್ ಅಧಿಕಾರಿ ಮತ್ತು ಇನ್ನೊಬ್ಬ ಇಂಗ್ಲಿಷ್ ಪತ್ರಕರ್ತ ತನ್ನ ಸಾಹಸವನ್ನು ತಿಳಿದುಕೊಂಡಿದ್ದರು. ಲಾಂಗ್ ವಾಕ್ ಘಟನೆಯನ್ನು ನಿರೂಪಿಸುವ ಲೇಖಕ ರೊನಾಲ್ಡ್ ಡೌನಿಂಗ್ನ ಆ ಪತ್ರಕರ್ತ ಎಂದು ಗುರುತಿಸಿದನು. ವಿಟೋಲ್ಡ್ ಗ್ಲಿನ್ಸಿ ತಾನು ನೀಡಿದ ಪಲಾಯನದ ವಿವರಗಳನ್ನು ರೊನಾಲ್ಡ್ ಡೌನಿಂಗ್ ಯಾವುದೇ ವಿಧಾನದಲ್ಲಿ ಪಡೆದು ಸ್ಲಾವೊಮಿರ್ ರಾಬಿಚ್ ಜೊತೆ ಸೇರಿ ಸಂಚು ಹೂಡಿ ಅದರ ನಾಯಕ ಸ್ಲಾವೊಮಿರ್ ರಾಬಿಚ್ ಎನ್ನುವಂತೆ ಬಿಂಬಿಸಿಕೊಂಡಿದ್ದಾರೆ ಎನ್ನುವ ಆರೋಪವನ್ನು ಮಾಡಿದನು. 1926 ನವೆಂಬರ್ 22ರಂದು ಹುಟ್ಟಿದ್ದ ವಿಟೋಲ್ಡ್ ಗ್ಲಿನ್ಸ್ಕಿ ಅವರನ್ನು ರಷ್ಯಾದ ಅರ್ಖಾಂಗೆಲ್ಸ್ಕ್ ಒಬ್ಲಾಸ್ಟ್ ಪ್ರಾಂತ್ಯದಲ್ಲಿರುವ ವಿಶೇಷ ವಸಾಹತು ಕ್ರಿಸ್ಟಿಗೆ ಬಲವಂತವಾಗಿ ಗಡೀಪಾರು ಮಾಡಲಾಯಿತು. ಅಲ್ಲಿ ಫೆಬ್ರವರಿ 24, 1940ರಿಂದ ಸೆಪ್ಟೆಂಬರ್ 2, 1941ರವರೆಗೆ ಇದ್ದ ಎನ್ನುವ ದಾಖಲೆಗಳನ್ನು ವಿಟೋಲ್ಡ್ ಗ್ಲಿನ್ಸಿ ಹೊಂದಿದ್ದಾನೆ. ಮೆಮೋರಿಯಲ್ ಪೋಲಿಷ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ರಿಮೆಂಬರೆನ್ಸ್ ಮತ್ತು ಅರ್ಖಾಂಗೆಲ್ಸ್ಕ್ ಪ್ರಾಂತ್ಯದ ಆರ್ಕೈವ್ಸ್ ಈ ದಾಖಲೆಗಳನ್ನು ದೃಢಪಡಿಸಿದೆ. ಯುದ್ಧಕಾಲದ ಭಾರತದಲ್ಲಿ ಬ್ರಿಟಿಷ್ ಗುಪ್ತಚರ ಅಧಿಕಾರಿಯಾಗಿದ್ದ ರೂಪರ್ಟ್ ಮೇನ್ ಅವರ ಮಗ 1942ರಲ್ಲಿ ಕಲ್ಕತ್ತಾಗೆ ತನ್ನ ತಂದೆ ಸೈಬೀರಿಯಾದಿಂದ ತಪ್ಪಿಸಿಕೊಂಡಿರುವುದಾಗಿ ಹೇಳಿಕೊಂಡ 3 ಸಣಕಳರನ್ನು ಸಂದರ್ಶಿಸಿದ್ದರು.
ಅವರು ದಿ ಲಾಂಗ್ ವಾಕ್ನಲ್ಲಿ ಇರುವಂತಹ ಘಟನೆಗಳನ್ನು ತಿಳಿಸಿದ್ದರು. ಆದರೆ ತನಗೆ ಅವರ ಹೆಸರುಗಳು ಅಥವಾ ಯಾವುದೇ ವಿವರಗಳು ನೆನಪಿಲ್ಲ ಎಂದು ತಿಳಿಸಿದನು. ನಂತರ ಸಂಶೋಧನೆಗಳು ಇದಕ್ಕೂ ಕತೆಗೆ ದೃಢೀಕರಣ ಪುರಾವೆಗಳನ್ನು ಕಂಡುಹಿಡಿಯುವಲ್ಲಿ ವಿಫಲವಾದವು. ನಂತರ ನ್ಯೂಜಿಲೆಂಡ್ನಲ್ಲಿದ್ದ ಒಬ್ಬ ಪೋಲಿಷ್ ಇಂಜಿನಿಯರ್ ಸೈಬೀರಿಯಾದಿಂದ ಕಲ್ಕತ್ತಾಕ್ಕೆ ಬಂದಿದ್ದವರ ಸಂದರ್ಶನದಲ್ಲಿ ಅನುವಾದಕರಾಗಿ ಕಾರ್ಯನಿರ್ವಹಿಸಿದ್ದ ಸಂಗತಿಗಳು ಬೆಳಕಿಗೆ ಬಂದವು. ನಿರ್ದೇಶಕ ಪೀಟರ್ ವೀರ್ ದಿ ಟ್ರೂಮನ್ ಶೋನಂತಹ ಸಮಕಾಲೀನ ಶ್ರೇಷ್ಠ ಚಿತ್ರಗಳಿಗೆ ಹೆಸರುವಾಸಿಯಾದ ನಿರ್ದೇಶಕ. ಆತ ದಿ ಲಾಂಗ್ ವಾಕ್ ಕತೆಗೆ ಮಾರುಹೋಗಿ ಸಿನಿಮಾ ತೆಗೆಯಲು ಬಯಸಿದ್ದರು. ನಿರ್ದೇಶಕ ಪೀಟರ್ ವೀರ್ ದಿ ಟ್ರೂಮನ್ ಶೋನಂತಹ ಸಮಕಾಲೀನ ಶ್ರೇಷ್ಠ ಚಿತ್ರಗಳಿಗೆ ಹೆಸರುವಾಸಿಯಾದ ನಿರ್ದೇಶಕ. ಆತ ದಿ ಲಾಂಗ್ ವಾಕ್ ಕತೆಗೆ ಮಾರುಹೋಗಿ ಸಿನಿಮಾ ತೆಗೆಯಲು ಬಯಸಿದ್ದರು. ಆದರೆ ಈ ಸಿನಿಮಾವನ್ನು ತೆಗೆಯಲು ಅವರಿಗೆ ಒಂದು ಅಡಚಣೆ ಉಂಟಾಗಿದ್ದಿತು. ಅದರ ಪರಿಹಾರಕ್ಕಾಗಿ ಅವರು ಬಿಬಿಸಿ ವಾಹಿನಿಯ ಹಗ್ ಲೆವಿನ್ಸನ್ಸ್ ಅವರನ್ನು ಸಂಪರ್ಕಿಸಿದಾಗ ನೈಜ ಸಂಗತಿಗಳು ತಿಳಿದು ಬಂದವು. ಈ ಎಲ್ಲ ಹಿನ್ನೆಲೆಯಲ್ಲಿ ಪೀಟರ್ ವೀರ್ 3 ಜನ ಸೈಬೀರಿಯಾದಿಂದ ಕಲ್ಕತ್ತಾಕ್ಕೆ ನಡೆದು ಬಂದಿರುವ ನೈಜ ಸಂಗತಿ. ಆದ್ದರಿಂದ ನಿರ್ದಿಷ್ಟ ವ್ಯಕ್ತಿಗಳ ಬದಲಾಗಿ ಸಾಹಸಿ ಮಾನವನ ಪ್ರತೀಕವಾಗಿ ದಿ ವೇ ಬ್ಯಾಕ್ ಎನ್ನುವ ಸಿನಿಮಾ ತೆಗೆದರು. ಈ ಚಲನಚಿತ್ರ ಡಿಸೆಂಬರ್ 26, 2010ರಂದು ಬಿಡುಗಡೆಯಾಗಿದ್ದಿತು. 2006ರಲ್ಲಿ ಬಿಬಿಸಿ ಹಿಂದಿನ ಸೋವಿಯತ್ ದಾಖಲೆಗಳನ್ನು ಆಧರಿಸಿದ ವರದಿಯನ್ನು ಬಿಡುಗಡೆ ಮಾಡಿತು. ಅದರಲ್ಲಿ ಸ್ಲಾವೊಮಿರ್ ರಾವಿಚ್ ಖುದ್ದಾಗಿ ತಾನೇ ಬರೆದಿದ್ದ ಹೇಳಿಕೆಗಳು ಸೇರಿದ್ದವು. 1942ರ USSR ಮತ್ತು ಪೋಲೆಂಡ್ ನಡುವಿನ ರಾಜಿ ಸಂಧಾನದ ಭಾಗವಾಗಿ ಸಾರ್ವತ್ರಿಕ ಕ್ಷಮಾದಾನದ ಅವಧಿಯಲ್ಲಿ ಸ್ಲಾವೊಮಿರ್ ರಾವಿಚ್ನನ್ನು ಬಿಡುಗಡೆ ಮಾಡಿ ನಂತರ ಕ್ಯಾಸ್ಪಿಯನ್ ಸಮುದ್ರವನ್ನು ದಾಟಿ ಇರಾನ್ನಲ್ಲಿರುವ ನಿರಾಶ್ರಿತರ ಶಿಬಿರಕ್ಕೆ ಸಾಗಿಸಲಾಯಿತು. ಆದ್ದರಿಂದ ಸ್ಲಾವೊಮಿರ್ ರಾವಿಚ್ ಸೈಬೀರಿಯಾದಿಂದ ಭಾರತಕ್ಕೆ ಪಲಾಯನ ಮಾಡಿದ್ದು ಒಂದು ಕಟ್ಟು ಕಥೆಯೇ ಹೊರತು ನೈಜ ಸಂಗತಿಯಲ್ಲ ಎನ್ನುವ ಸ್ಪಷ್ಟನೆ ನೀಡಿತು. ಇಂತಹ ಚಾರಿತ್ರಿಕವಾದ ಆದರೆ ವಿವಾದಗಳಿಂದ ಕೂಡಿರುವ ಸಂಗತಿಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ನೋಡೋಣ. ವಂದನೆಗಳೊಂದಿಗೆ.